ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ಮತ್ತೆ ಲಾಗ್ನ ಏನಪ್ಪ ಇದು, ಯಾವಾಗ ನೋಡಿದ್ರು 1 ತಿಂಗಳಿಗೊಂದು 2 ತಿಂಗಳಿಗೊಂದು ವೀಡಿಯೋ ಬರೇ ಇದೇ ಆಯಿತು. ವೀಡಿಯೋ ಮಾಡಬೇಕಾದ್ರೆ ಇನ್ಮೇಲೆ ರೆಗ್ಯುಲರಾಗಿ ಆಗ್ತೀನಿ ಅಂತಾರೆ, ಮತ್ತು ಅದನ್ನೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಎಷ್ಟೇ ಅಂದ್ಕೊಂಡ್ರು ಕೆಲವೊಂದು ಕೆಲಸ ಪರ್ಸ್ನಲ್ಲು ಟೆನ್ಷನ್ಗಳಿಂದ ವೀಡಿಯೋ ಕಡೆ ಅಷ್ಟು ಗಮನ ಕೊಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ ಅಷ್ಟೇ. ಎಲ್ಲ ಸರಿ ಮಾಡಿಕೊಂಡು ವೀಡಿಯೋ ಕಡೆ ಆದಷ್ಟು ಫೋಕಸ್ ಮಾಡಬೇಕನ್ನೋದೇ ನನ್ನ ಆಸೆ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಓಕೆ, ಇವತ್ತು ಬೆಳಗ್ಗೆ ಟಿಫನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ದೋಸೆ ಏನೋ ಚೆಲ್ಬಿಟ್ಟಿದ್ರು ಅನಿಸುತ್ತೆ ಅಡುಗೆ ಮನೇಲಿ. ನಾನು ವೀಡಿಯೋ ಆನ್ ಮಾಡಿ ಇಟ್ಟೋಗಿದ್ದೆ, ಅದು ಏನು ನೋಡ್ಬಿಡ್ತೀನೋ ಇನ್ನೇನು ಇದು ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ರು ಅವರೇ. ಅದು ಅಡುಗೆ ಮನೆ ಗಲೀಜಾಗಿ ಹೋದರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಗಲೀಜು ಮಾಡಲ್ಲ, ಎಲ್ಲ ಚೆಲ್ಲಿ ಅದು ಇದು ಗಲೀಜು ಮಾಡಿಬಿಡ್ತಾರೆ. ಇವತ್ತು ಟಿಫನ್ಗೆ ದೋಸೆ, ಚಿಕನ್ ಚಾಪ್ಸ್ ಮಾಡಿದರು. ಇತ್ತೀಚೆಗೆ ನಾನು ಸ್ವಲ್ಪ ದೋಸೆ ದೇವ್ರ ಥರ ಆಗ್ಬಿಟ್ಟಿದ್ದೀನಿ. ವಾರದಲ್ಲಿ 1-2 ದಿನ ದೋಸೆ ಬೇಕು ಅನಿಸುತ್ತೆ. ನಿನಗೆ ನಾನು ಹಾಕೊಡ್ತೀನಿ, ಸರಿನಾ? ನಿನಗೆ ನಾನು ಹಾಕೊಡ್ತೀನಿ, ಹಾಕಿಟ್ಕೊಂಬೇಡ, ತಿನ್ಬಿಟ್ಟು. ಆಮೇಲೆ ಯಾವ ದೋಸೆ? ಖಾಲಿ ದೋಸೆನಾ, ಓಪನ್ ದೋಸೆನಾ? ಅದು ಖಾಲಿ ದೋಸೆ ಒಂದು. ಚೆನ್ನಾಗಿ ರುಬ್ಬಿದ್ದೀನಲ್ಲ ನಾನು ಹಿಟ್ಟು. ನಾನು ಏನು ನೀನು ಒಬ್ಬನೇ ಚೆನ್ನಾಗಿ ರುಬ್ಬೋದು ಅಂತ ಬಿಲ್ಡಪ್ ತಗೋತೀರ? ನಮಗೂ ಬರುತ್ತೆ, ಅದು ತೋರಿಸ್ಕೊಡೋದು ಅಷ್ಟೇ ಕೆಲಸನ. ಅದನ್ನ ಇಟ್ಕೊತೀವಿ ಅಂದ್ಬಿಟ್ಟು. ಖಾಲಿ ದೋಸೆ ನೋಡಿದ್ರಲ್ಲ, ದೋಸೆ ಯಾವ ರೀತಿ ಅಡಿಟ್ ಆಗಿಬಿಟ್ಟಿದ್ದೀನಿ ಅಂದರೆ, ಮನೇಲಿ ಕೂತ್ಕೊಂಡು ಹೋಟ್ಲಲ್ಲಿ ಈಗ ಆರ್ಡ್ರ್ ಮಾಡಲ್ಲ. ಒಂದು ಖಾಲಿ ದೋಸೆ, ಒಂದು ಸೆಟ್ ದೋಸೆ, ಒಂದು ಮಸಾಲೆ ದೋಸೆ, ಈ ರೀತಿ ಡಿಫ್ರೆಂಟಾಗಿ ನನಗಾಗೆ ಕೆಲವೊಂದು ಅಡುಗೆ ಟಿಫನು ಸ್ವಲ್ಪ ದಿನ ಇಷ್ಟ ಆಗ್ತವೆ. ಅದಾದಮೇಲೆ ಮತ್ತೆ ಅದನ್ನು ತಿನ್ನಬೇಕು ಅಂದರೆ 2 ತಿಂಗಳಾದರೂ ಅದನ್ನು ಬಯಸಲ್ಲ. ಆ ರೀತಿ ಮೈಂಡು ಇದಾಗ್ಬಿಟ್ಟಿದೆ ಅಡುಗೆ ತಿಂಡಿ ವಿಷಯದಲ್ಲಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಫುಲ್ಲು ಬೋರಿಂಗು. ಮನೇಲಿ ಏನು ಮಾಡೋಣ ಅಂದ್ಬಿಟ್ಟು ಚೌಕಾಬಾರ ಆಡ್ತೀವಿ. ನಮಗಿದೊಂಥರ ಫೇವ್ರೇಟ್ ಆಟ. ಅವಾಗೆಲ್ಲ ಫಸ್ಟು ಮದುವೆ ಆದಾಗ ಟಿ ವಿ ಮೊಬೈಲ್ ಏನಿರಲಿಲ್ವಲ್ಲ, ಈ ರೀತಿ ಚೌಕಾಬಾರ ಆಡ್ಕೊಂಡಿದ್ವಿ. ಅದು ಇವತ್ತಿವರೆಗೂ ಕೂಡ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ವಿ. ಬೇಜಾರಾದ ತಕ್ಷಣ ಚೌಕಾಬಾರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ನಾವು. ಚೌಕಾಬಾರ ಎಲ್ಲ ಆಡಿದ್ಮೇಲೆ ಅವ್ರು ಹಂಗೆ ಹೊಟ್ಟೆ ಹಸಿವು, ದೋಸೆ ತಿಂದಲ್ಲ, ಕಡಲೆಪುರಿ ಇತ್ತು, ಮಿಕ್ಸರ್ ಇತ್ತು ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿನ್ಕೊತೀನಿ. ನಾನು ಅಡುಗೆ ಏನು ಮಾಡಲ್ಲ. ಒಂಥರ ಅಡುಗೆ ಮಾಡೋಕ್ಕೆ ಬೇಜಾರು, ಕೆಲವೊಂದು ಸಲ ತಿನ್ನೋಕ್ಕೂ ಬೇಜಾರು. ಯಾರು ತಿಂತಾರೆ, ಈ ರೀತಿ ಆಗ್ಬಿಟ್ಟಿದೆ. ಓಕೆ, ಇನ್ನು ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡ್ತಾ, ಇನ್ನು ಗಾರ್ಡನೆಲ್ಲ ಸ್ವಲ್ಪ ಕ್ಲೀನಿಂಗ್ ಇದೆ. ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಿಂಗೆ ಕೊಟ್ಟರೆ ತಿನ್ಕೊಬಿಡ್ತಿದ್ದೆ. ಅದು ತಂದು ಇದು ಮಾಡಿ ಅದು ಮಾಡಿ ಇಷ್ಟೊಂದು ಮೊಟ್ಟೆ ಹಾಕಿದ್ಯೋ ಏನೋ ಮಾಡಬೇಕಾದ. ಇನ್ನು ನಾನು ಯಾವಾಗಲೂ ಚಪಾತಿನ ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಮೊಟ್ಟೆ ಜೊತೆ ಹಾಕ್ಬಿಟ್ಟು ಮಾಡ್ತೀನಿ. ಚಪಾತಿ ನೂಡಲ್ಸ್ ಅಂದ್ಬಿಟ್ಟು ಇವರು ಅದನ್ನು ರಿವರ್ಸ್ ಕಾಪಿ ದೋಸೆ ಮಾಡಿಬಿಟ್ಟು ಮಾಡಿಕೊಟ್ಟಿದ್ರು. ನಿಜವಾಗ್ಲೂ ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು. ದೋಸೆ ಇದ್ದರೆ ದೋಸೆ, ಚಪಾತಿ ಇದ್ದರೆ ಚಪಾತಿ. ನಾನು ಇಷ್ಟು ದಿನ ಬರೀ ಚಪಾತಿಲಿ ಮಾತ್ರ ಮಾಡ್ತಾಯಿದ್ದೆ. ದೋಸೆಲೂ ಮಾಡ್ಬೋದು ಅಂತ ಇವಾಗ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಮನೇಲಿ ನಾವೊಂದು ರೆಸಿಪಿ ಮಾಡಿದಾಗ ನಮ್ಮ ಜೊತೆ ಇರೋರು ಇನ್ನೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಅಲ್ಲೇ ಒಂದು ಡಿಶ್ ಆಗೋಗುತ್ತೆ ಅಷ್ಟೇ. ನಮ್ಗೆ ಆಗದಾಗ ಅದನ್ನು ಮಾಡ್ಕೊಬೋದು. ಇನ್ನು ಈ ಹೂವಿನ ಗಿಡ ಅದು ತುಂಬ ಹೂ ಬಿಡ್ತು. ಇನ್ನು ಬಿಸಿಲಲ್ಲೂ ಸ್ವಲ್ಪ ಎಲ್ಲ ಒಣಗೋದಾಗಿತ್ತು. ಫುಲ್ಲು ಮುಗ್ಬಿಟ್ಟಿತ್ತು. ನಾನು ಕಟ್ ಮಾಡಿಸೋದು ಬೇಡ, ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಆದರೆ ಒಳಗಡೆ ಸ್ವಲ್ಪ ಕಟ್ ಮಾಡಿಬಿಡು ಹಸಿರು ಬಿಟ್ಟು ಅಂದರೆ ಫುಲ್ ಒಳಗಡೆ ಎಲ್ಲ ಒಣಗೋಗ್ಬಿಟ್ಟಿದೆ. ಮೇಲೆ ಮಾತ್ರ ಮೊಗ್ಗು ಹಸಿರಿದೆ. ಸರಿ, ಫುಲ್ ಟೋಟಲಾಗಿ ಎಲ್ಲ ಕಟ್ ಮಾಡಿ ಹಾಕ್ಬಿಡು. ಇನ್ನು ಮಳೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಇನ್ನು ಈ ಹೂವು ಅಂತ ಏನಂದರೆ, ಹೂವು ಇದೆಯಲ್ಲ, ಇದು ಉದ್ರಿ ಮತ್ತೆ ಗಿಡ ಬಿಡುತ್ತೆ ಅಂತ ಹೇಳಿದರು. ನೋಡೋಣ ಅಂದ್ಬಿಟ್ಟು ಹೂವನ್ನೆಲ್ಲ ಗೋಡೆಗೆ ಒಡಿಸಿ, ಒಣಗಿರೋ ಹೂವು ಇರುತ್ತಲ್ಲ ಅದೆಲ್ಲ ಬಿಡಲಿ ಅಂದ್ಬಿಟ್ಟು ಇದು ಮಾಡ್ತಿದ್ವಿ. ಆಗ ಕಾಮಕಸ್ತೂರಿ ಗಿಡ, ಹೂವಿನ ಗಿಡ ಎಲ್ಲನೂ ಕಟ್ ಮಾಡಿ ಎಲ್ಲ ಬೆಂಕಿ ಹಾಕಬೇಕು ಸಂಜೆ ಒಣಗಿದ್ಮೇಲೆ. ಇವಾಗ ಸ್ವಲ್ಪ ಮೋಡ ಮುಚ್ಕೊಂಡಾಗಿದೆ, ಮಳೆ ಬರೋ ಥರ ಬಿಟ್ಟಿದೆ. ಇಲ್ಲಿ ಮಳೆ ಬಂದರೆ ಏನು ಬೇಜಾರಂದರೆ ಕರೆಂಟ್ ಹೋಗ್ಬಿಟ್ರೆ
2 ಅವರ್ 3 ಅವರ್ ಆದರೂ ಮಳೆ ಗಾಳಿ ನಿಂತರೂ ಕೂಡ ಕರೆಂಟ್ ಬರೋಲ್ಲ. ಒಂಥರ ಹಿಂಸೆ ಆಗ್ಬಿಟ್ಟಿದೆ. ಎಲ್ಲ ಚೆನ್ನಾಗಿದೆ ಅನಿಸುತ್ತೆ ವಾತಾವರಣ, ಮನೆ. ಆದರೆ ಇಲ್ಲಿ ಸ್ವಲ್ಪ ಸಿಟಿಯಿಂದ ಒಳಗಡೆ ಇರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಕರೆಂಟ್ ತೆಗಿತಾರೆ. ನಾವು ಮೊದಲೆಲ್ಲ ಇದ್ದಾಗ ಅಲ್ಲೇನು ಅಷ್ಟು ಕರೆಂಟ್ ತೆಗಿತಿಲ್ಲ. ಎಷ್ಟೇ ಮಳೆ ಗಾಳಿ ಬಂದರೂ ಸ್ವಲ್ಪ ತೆಗೆದುಬಿಟ್ಟು ವಾಪಸ್ ಕೊಡ್ತಾಯಿದ್ರು. ಇಲ್ಲಿ ಕಷ್ಟ, ಅದು ಸೊಳ್ಳೆ ಕಾಟ ಎಲ್ಲ ಜಾಸ್ತಿ. ಸೆಕೆಗೂ ಅದಕ್ಕೂ ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಎಲ್ಲ ಅಡ್ಜಸ್ಟ್ ಆಗೋದು ಕಷ್ಟನೇ. ಒಂದಿದ್ದರೆ ಒಂದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನೋಡೋಣ ಮುಂದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೇಗೋ ಈಗಿರೋ ದಿನಗಳನ್ನ ಕಳ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ವೀಡಿಯೋ ಮಾಡೋಕ್ಕೆ ನನಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತುಂಬ ಏನಾದರೂ ಒಂದು ಮಾಡೋಣ, ಆಗ ಮಾಡೋಣ, ಈಗ ಮಾಡೋಣ ಅಂದ್ಕೊಂಡಾಗ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ. ಮನುಷ್ಯ ಅಂತ ಅಂದಮೇಲೆ ಪ್ರಾಬ್ಲಮ್ಸ್ ಯಾರಿಗೂ ಇರೋಲ್ಲ ಅಂತ ಹೇಳೋಗಿಲ್ಲ. ಆದರೆ ನನ್ನ ವಿಷಯದಲ್ಲಿ ಏನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಕೂಡ ಟೈಮೇ ಸಿಗ್ತಿಲ್ಲ. ಆ ಥರ ಒಂದಾದಮೇಲೆ ಒಂದಾದ ಆವಾಗ ಏನಾಗುತ್ತೆ ಅಂದರೆ ನನಗೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿದೆ. ನಾವು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ನಾವು ಮನೆ ಪ್ರಪಂಚ ಇಷ್ಟಲ್ಲೇ ಇದ್ದಾಗ ಕೆಲವೊಂದು ಪ್ರಾಬ್ಲಮ್ಸ್ಗಳು ಹಿಂದಿಂದೆ ಬಂದಾಗ ಎಷ್ಟಂತ ಎದುರಿಸೋಕ್ಕಾಗುತ್ತೆ. ಆವಾಗೇನಾಗುತ್ತೆ, ಯಾವ ಕೆಲಸದ ಕಡೆನೂ ಗಮನ ಇರೋಲ್ಲ. ಲೈಫ್ ಇಷ್ಟೇ ಮುಗೀತು, ಏನಕ್ಕೆ ಬೇಕಪ್ಪ ಇಷ್ಟ್ರ ಮಧ್ಯ ವೀಡಿಯೋ ಬೇಕಾ, ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಅಷ್ಟು ತಾಳ್ಮೆ ಪೇಷನ್ಸ್ ನಿಜವಾಗ್ಲೂ ನನಗೆಲ್ಲ ಯಾರಿಗೂ ಕೂಡ ಇರೋಲ್ಲ. ಇದೇ ಪ್ರಾಬ್ಲಮಿಂದನೇ ನಾನು ಕೂಡ ತುಂಬ ಯೂಟ್ಯೂಬಿಂದ ಬ್ರೇಕ್ ತಗೊಂಡು ಯಾವುದೇ ರೀತಿ ವೀಡಿಯೋಸ್ಗಳ್ನೂ ಹಾಕಲ್ಲ, ಏನೂ ಹಾಕಲ್ಲ. ಸರಿ ಹೋಯ್ತು, ಇನ್ಮೇಲೆ ಹಾಕೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಅದರಿಂದ ವೀಡಿಯೋಸ್ ಹಾಕಲ್ಲ. ಇನ್ನು ಆಟೋ ರಿಪೇರಿ ಅಂದ್ಬಿಟ್ಟು ಮನೇಲೇ ಇದ್ದರು. ಈ ತಿಂಗಳಂತೂ ನಾವು ಒಂದು 3-4 ದಿನವೇ ಆಟೋ ರಿಪೇರಿ ಮಾಡಿಸಿದ್ದೀವಿ. ಒಂದು ವಾರದಿಂದನೂ ಪಾಪ ಅವ್ರಿಗೂ ಬೇಜಾರಲ್ಲ, ಗಾರ್ಡನೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಪುದೀನ ಗಿಡಲ್ಲೂ ಕೂಡ ಹೂ ಬಿಡುತ್ತೆ. ನಾನು ಫಸ್ಟ್ ಟೈಮು ಪುದೀನದಲ್ಲಿ ಹೂ ಬಿಡುತ್ತೆ ಅಂತ ನಾನು ನೋಡಿದ್ದು. ಅದೇನೋ ಇದು ನಾಟಿ ಪುದೀನ ಅಂತಾರಲ್ಲ, ಫುಲ್ ಹಸಿರು ಇರುತ್ತಲ್ಲ, ಅದು ನನಗೆ ಗೊತ್ತೇ ಇರಲಿಲ್ಲ ಪುದೀನದಲ್ಲಿ ಹೂ ಬಿಡೋದು. ನೀವೇನಾದರೂ ಪುದೀನ ಗಿಡದಲ್ಲಿ ಹೂ ಬಿಡೋದು ನೋಡಿದ್ದೀರಲ್ವ ಅಂತೇಳಿ ಕಮೆಂಟ್ನ ಮಾಡಿ. ಇನ್ನು ಚೀಪೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಚಿಗುರಿದೆ. ಎಲ್ಲ ಅದು ಏನಂದರೆ ಯಾವುದೇ ಗಿಡ ಆದರೂ ಅಷ್ಟೇ ಅವಾಗವಾಗ ಟ್ರಿಮ್ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ನಾವು ಅದ್ರ ಪಾಡಿಗೆ ಅದು ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಬೆಳ್ಕೊಳ್ಳಲ್ಲ. ಇವು ನಮ್ಮ ಮನೆಗೆ ಬಂದಾಗ ಏನಾಗಿತ್ತಂದರೆ ಚಿಕ್ಕ ಕಡ್ಡಿ ಇತ್ತಲ್ವ, ಆವಾಗವಾಗ ಮುಂದೆ ತುದಿ ಬರುತ್ತಲ್ಲ, ಅದನ್ನೆಲ್ಲ ಮುರಿದು ಹಾಕಿದ್ರು. ಅದರಿಂದನೇ ತುಂಬ ಚೆನ್ನಾಗಿ ಗಿಡ ಎಲ್ಲ ಬಂದಿದೆ. ನಾವು ಒಂದು ಆಲೂವೆರಾ ಹಾಕಿದ್ದು, ಸುಮಾರು ಆಲೂವೆರಾ ಚಿಗುರಿ ಬರ್ತಾನೇ ಇದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆಗೊಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಅಂತ ಗೆಸ್ ಮಾಡಿ. ಸ್ವಲ್ಪ ಈಗ ನಮ್ಮಿಬ್ಬರದು ಮನೆಯಲ್ಲಿ ವಾತಾವರಣ ಅಲ್ಲಿ ನಮ್ಮಿಬ್ಬರು ಮನಸ್ಥಿತಿಯಲ್ಲಿ ಚೇಂಜ್ ಆಗಿದೆ ಆ ಗೆಸ್ಟಿಂದ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ, ಯಾವ ಗೆಸ್ಟು ಏನು ಅಂತೇಳಿ ಗೆಸ್ ಮಾಡಿ. ಇನ್ನು ಮನಿ ಪ್ಲ್ಯಾಂಟು ಇದನ್ನೆಲ್ಲ ಕಟ್ಟೋಷ್ಟೊಡೆ ಸಂಜೆ ಆಗಿ ಫುಲ್ಲು ಕತ್ತಲೆ ಆಗಿಬಿಡುತ್ತೆ. ಒಂದು 5 ಗಂಟೆ ಆದ ತಕ್ಷಣ ಅದು ಮೋಡ ಮುಚ್ಕೊಂಡ್ಬಿಡುತ್ತಲ್ಲ, ಮೋಡ ಮುಚ್ಕೊಂಡ ತಕ್ಷಣ ಫುಲ್ಲು ಒಂದು 6:30-7 ಗಂಟೆ ಅನ್ನೋ ಥರ ಆಗ್ಬಿಡುತ್ತೆ. ಇನ್ನು ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ಏನು ಶೇರ್ ಮಾಡ್ತಲ್ಲ, ಹಾಗೇ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಏನು ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನೆಲ್ಲ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮನಿ ಪ್ಲ್ಯಾಂಟ್ನು ಕೂಡ ಕಟ್ ಮಾಡಿ ನಾನು ಕಿಚನಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡಿಸ್ಕೊತಿದ್ದೀನಿ. ಅದನ್ನು ಕಟ್ ಮಾಡಿಕೊಡೋದಕ್ಕೆ ಹೆಂಗೆ ಗಲಾಟೆ ಗೊತ್ತಾ, ಮುಟ್ಟು ನೀನು ಅದನ್ನು ಮುಟ್ಟಿದ್ರಷ್ಟೇ ನಾನು ಅಂತ ಜಗಳಕ್ಕೆ ಬರ್ತಿರ್ತಾರೆ ನಮ್ಮ ಮನೇಲಿ. ಅದು ಕಟ್ ಮಾಡಿದ್ರೆ ಬೆಳೀತಪ್ಪ ಅಂದರೂ ಯಾವ ಗಿಡ ಬೇಕಾದ್ರೂ ಏನಾರು ಮಾಡ್ಕೊ, ಮನಿ ಪ್ಲ್ಯಾಂಟ್ನ ಮಾತ್ರ ನೀನು ಕಟ್ ಮಾಡಬೇಡ. ಯಾಕಂದ್ರೆ ಜಾಸ್ತಿ ಮನಿ ಪ್ಲ್ಯಾಂಟ್ನ ಕಟ್ ಮಾಡಿ ಮೂಲೆ ಇಡ್ತಿರ್ತೀನಲ್ಲ, ಅದಕ್ಕೆ ಬಿಡೋದೇ ಇಲ್ಲ. ನಮ್ಮ ಸ್ಪೈಡರ್ ಪ್ಲ್ಯಾಂಟ್ನೂ ಅಷ್ಟೇ ಈಗ ತುಂಬ ಬಿಟ್ಟಿದೆ. ಎಲ್ಲ ಗೋಡೆಗಳು ಎಲ್ಲ ಕಡೆ ಇಟ್ಬಿಟ್ಟಿದ್ದೀನಿ ಅದನ್ನು. ಅದು ಇವೆಲ್ಲ ಏನು ಗೊತ್ತಾ, ತುಂಬ ಸಿಂಪಲಾಗಿ ಮೇಂಟೈನ್ ಮಾಡ್ಬೋದು. ಡೈಲಿ ನೀರು ಹಾಕಬೇಕು, ಬಿಸಿಲು ಬೇಕು, ಈ ರೀತಿ ಏನಿರಲ್ಲ. ಮನೆ ಚೆನ್ನಾಗಿ ಕಾಣಬೇಕು ಅಂದರೆ ಈ ಮನಿ ಪ್ಲ್ಯಾಂಟು ಸ್ಪೈಡರ್ ಪ್ಲ್ಯಾಂಟು ಇದು ಬಿಟ್ಟರೆ ಸಾಕು, ಮನೇನ ಒಂಥರ ಅದರಿಂದನೇ ಡೆಕೋರೇಷನ್ ಮಾಡ್ಕೊಂಬಿಡ್ಬೋದು. ಇನ್ನು ಹೊರಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಪಪ್ಪಾಯ ಹಣ್ಣು ತಂದಿಟ್ಟಿದ್ರು. ನನ್ನ ಹೇಳಿದ್ನಲ್ಲ, ಒಂದೊಂದ್ಸಲ ತಿಂತಾ ಇರಬೇಕು ಅನಿಸುತ್ತೆ, ಒಂದೊಂದ್ಸಲ ಏನು ಬೇಡ ಅನಿಸುತ್ತೆ. ಇನ್ನು 3 ಹಣ್ಣೇನೋ ತಂದಿದ್ರು. ಇನ್ನು 2 ಹಣ್ಣು ಇಟ್ಟಿದ್ದ ಜಾಗದಲ್ಲೇ ಕೊಳೆತೋಗಿ ಬಿಸಾಕಿದ್ವಿ. ಯಾಕಂದರೆ ಅದನ್ನು ಕುಯ್ಕೊಂಡು ತಿನ್ನೋಕ್ಕಾಗಲ್ಲ, ನಿನಗೆ ತಂದಿದ್ದೀನಿ ಅಂತಾರೆ. ನನಗದು ಗಮನನೇ ಬರೋಲ್ಲ ತಿನ್ನಬೇಕು ಅಂತ. ಹಿಂಗೇನಾದರೂ ಸ್ವಲ್ಪ ಕಟ್ ಮಾಡಿ ಪೀಸ್ ಮಾಡೆಲ್ಲ ಕೊಟ್ಟರೆ ಆವಾಗ ತಿಂತೀನಿ. ಅದು ಏನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ, ಇಟ್ಟಿದ್ದೀನಿ ಅಂತಿರ್ತಾರೆ. ಈ ರೀತಿ ನಡೀತಾ ಇರುತ್ತೆ. ಇನ್ನು ಈ ಲಾಗಲ್ಲಿ ಸ್ವಲ್ಪ ಬೇಜಾರೆಲ್ಲ ಇದೆ. ನೆಕ್ಸ್ಟ್ ಬರೋ ಲಾಗಲ್ಲಿ ನನಗೆ ನಿಜವಾಗ್ಲೂ ಅಷ್ಟು ಬೇಜಾರು ಇರೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವರಿಂದ ಸ್ವಲ್ಪ ಈಗಾಗಲೇ ಆಲ್ರೆಡಿ ನಗು, ಮೈಂಡ್ ಫ್ರೀ ತುಂಬ ಚೇಂಜಸ್ ಆಗಿದೆ. ಅವ್ರು ಬಂದಾಗಿಂದನೂ ಒಂದು 15 ದಿನ ಆಯಿತು ಅನಿಸುತ್ತೆ. ಆವಾಗಿಂದ ನಮಗೆ ನಾವೇ ಟೈಮ್ನ ಕೊಟ್ಕೊತಾ ಇದ್ದೀವಿ. ಫಸ್ಟ್ ಇದ್ದಷ್ಟು ಟೆನ್ಷನ್ನ ನಾನು ಇವಾಗ ತಗೊತಾ ಇಲ್ಲ.
ತುಂಬ ಹ್ಯಾಪಿಯಾಗಿದ್ದೀವಿ. ಆದಷ್ಟು ಇನ್ನು ಮುಂದಿನ ಲಾಗಲ್ಲಿ ಖುಷಿಯಾಗಿ ವೀಡಿಯೋಸ್ನ ಶೇರ್ ಮಾಡ್ಕೊತ ಬರ್ತೀನಿ. ಖಂಡಿತ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.